ಹಾಯ್ ಹಲೋ ನಮಸ್ತೆ. ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಎಳ್ಳನ್ನು. ಸೊ ಅದಕ್ಕೆ ಬೇಕಾಗಿದೆ ಅಂತ ಸಾಮಗ್ರಿಗಳೇನು ಅಂದರೆ, ಮೊದಲನೇ ಮೇನ್ ಇಂಗ್ರೀಡಿಯೆಂಟು ಎಳ್ಳು, ಒಂದು 50 ಗ್ರಾಮ್ಸು, ಹಸಿರು ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಕಡಲೆಬೀಜ, ಕರಿಬೇವು, ಕೊತ್ತಂಬರಿ, ಕಡಲೆಬೇಳೆ, ಗೋಡಂಬಿ, ಉಪ್ಪು ಮತ್ತು ಕೊಬ್ಬರಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಇವಾಗ ಹೇಗೆ ಮಾಡಬೇಕು ಅಂತ ನೋಡೋಣ. ಮೊದಲು ಎಳ್ಳನ್ನ ಹುರ್ಕೋಬೇಕು. ನೋಡಿ, ನಾನಿಲ್ಲಿ ಎಳ್ಳು ಹಾಕಿದ್ದೀನಿ. ಎಳ್ಳನ್ನ ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಕೆಂಪಗಾಗಬೇಕು. ಸಿಮ್ಮಲ್ಲೇ ಇಟ್ಟು ಹುರಿಬೇಕು. ನೋಡಿ, ಈಗ ಕೆಂಪಗಾಗ್ತಾ ಇದೆ. ಸ್ವಲ್ಪನೇ ಚಿಟ್ಪಟ ಅಂತ ಸೌಂಡ್ ಬರ್ತಾ ಇದೆ. ನೋಡಿ, ಹಿಂಗೆ ಚಿಟ್ಪಟ ಅಂತ ಸೌಂಡ್ ಬಂದಾಗ ನಾವು ಆಫ್ ಮಾಡ್ಕೋಬೇಕು. ಆಫ್ ಮಾಡಿಕೊಂಡು ನಾನು ಸ್ವಲ್ಪ ಅದು ಹಾರಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಇದು ಹಾರಿದ ಮೇಲೆ ನೆಕ್ಸ್ಟ್ ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ನೋಡಿ, ಮಿಕ್ಸಿಗೆ ಯಾವ ಥರ ಹಾಕ್ಕೋಬೇಕು ಅಂದರೆ, ತುಂಬ ನುಣ್ಣಗಾಗಬಾರ್ದು, ಸ್ವಲ್ಪ ಒಂದು 2 ರೌಂಡ್ ತಿರುಗಿಸ್ಬೇಕಷ್ಟೇ. ಜಾಸ್ತಿ ಪುಡಿ ಹಾಕಬಾರ್ದು. ಪುಡಿ ಆದರೆ ಒಂಥರ ಈ ಥರ ಆಗಿಬಿಡುತ್ತೆ. ಸೊ ಜಾಸ್ತಿ ಪುಡಿ ಮಾಡಬೇಡಿ. ಈಗ ಒಗ್ಗರಣೆಗೆ ಹೇಗೆ ಇಟ್ಕೋಬೇಕು ಅಂತ ನೋಡೋಣ. ಈಗ ಎಣ್ಣೆ, ಒಂದು 4 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾಯಕ್ಕೆ ಬಿಡೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಆಗಿದ ತಕ್ಷಣ ಸ್ವಲ್ಪ ಕಡಲೆ ಬೀಜ ಹಾಕ್ಬಿಟ್ಟು ಸ್ವಲ್ಪ ತಿರ್ಗಿಸೋಣ. ಕಡಲೆ ಬೀಜ ಒಂದು ಸ್ವಲ್ಪ ಕೆಂಪಗಾಗಬೇಕಾಗತ್ತೆ. ಈ ಸಮಯದಲ್ಲಿ ನಾವು ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಕೈ ತಿರುಗಿಸೋಣ. ಆದಷ್ಟು ಸಿಮ್ಮಲ್ಲೇ ಮಾಡ್ಕೊಳ್ಳಿ, ಯಾಕಂದರೆ ಸಿಮ್ಮಲ್ಲಿ ಹುರಿದಾಗ ಚೆನ್ನಾಗಿ ಹುರಿಯುತ್ತೆ. ಕಡಲೆಬೇಳೆ ಆಗ್ಬೋದು, ಕಡಲೆ ಬೀಜ ಆಗಿರ್ಬೋದು. ಈಗ ಒಂದು 4 ಕಾಳು ಜೀರಿಗೆ ಹಾಕ್ಕೊಳ್ಳೋಣ. 4 ಈಗ ಕೆಂಪಗಾಗಿದೆ ಸ್ವಲ್ಪ. ಈಗ ಈ ಸಮಯದಲ್ಲಿ ನಾವು ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಒಣಮೆಣಸಿನ್ಕಾಯಿನೇ ನಾನು ಪ್ರಿಫರ್ ಮಾಡೋದು, ಬಟ್ ಹಸಿಮೆಣಸಿನ್ಕಾಯಿ 1-2 ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಈಗ ಇದೆಲ್ಲ ಆಗಿದೆ. ಈಗ ನಾವು ಎಳ್ಳು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋಂಥ ಎಳ್ಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಿಂಗೆ ಅದು ಸ್ವಲ್ಪ ಹುರಿಯೋಕೆ ಬಿಡೋಣ. ಸ್ವಲ್ಪ ಎಣ್ಣೆಯಲ್ಲಿ ಸಾಗಲಿ. ಈ ಸಮಯದಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋಣ. ನಾನೀಗ ಸ್ವಲ್ಪ ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಕಲರ್ ವೈಟ್ ಇದೆ ಅಂತ ಅರಿಶಿನ ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು, ಆದರೆ ನನಗಿಲ್ಲ, ಅವಶ್ಯಕತೆ ಇಲ್ಲ. ಸೊ ಅದಕ್ಕೇ ನಾನು ಅರಿಶಿನ ಹಾಕ್ತಾಯಿಲ್ಲ. ಬೇಕಾದರೆ ಅರಿಶಿನ ಹಾಕ್ಕೋಬೋದು. ಈಗ ಇದು ರೆಡಿಯಾಗಿದೆ. ಇದಕ್ಕೆ ಅನ್ನ ಬೆರೆಸಿದ್ರೆ ಸೊ ಬೇಗ ಮತ್ತು ಮಾರ್ನಿಂಗ್ ಬೇಗ ಪಟಪಟ ಅಂತ ರೆಡಿ ಆಗುವಂತಹ ಎಳ್ಳು ಅನ್ನ ರೆಡಿ. ಬೇಕಾದರೆ ಇದಕ್ಕೆ ಗೋಡಂಬಿನ ತುಪ್ಪದಲ್ಲಿ ಹುರಿದುಬಿಟ್ಟು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪ ಇಟ್ಟಿದ್ದೀನಿ. ತುಪ್ಪ ಸ್ವಲ್ಪ ಕಾಯಲಿ. ಕಾದಿದ ತಕ್ಷಣವೇ ನಾನಿಲ್ಲಿ ಗೋಡಂಬಿ ಹಾಕ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಗೋಡಂಬಿ ಫುಲ್ ತುಪ್ಪದಲ್ಲಿ ಹುರಿದಿರೋದನ್ನು ತೊಗೊಂಡಿದ್ದೀನಿ. ಅಂದರೆ ತುಪ್ಪ ಫುಲ್ಲು ಆಗ್ತಾಯಿಲ್ಲ. ಸೊ ನಾವು ಕಲಿಸ್ಕೊಳ್ಳೋವಾಗ, ಅನ್ನ ಹಾಕಿ ಮತ್ತು ಕಲಿಸ್ಕೊಳ್ಳೋವಾಗ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಕಲಸಿದ ನಂತರ ಈ ಥರ ಅದಕ್ಕಿದೆ. ನಾನು ಅನ್ನನ ಮಾಡಿ ಆರಿಸಿ ಇಟ್ಕೊಂಡಿದ್ದೆ. ಸೊ ಈಗ ಅದಕ್ಕೆ ಮಿಕ್ಸ್ ಮಾಡಿ ಕಲಿಸಿದ್ದೀನಿ. ಈ ಒಂದು ಹಂತದಲ್ಲಿ ನಮಗೆ ಕೆಲವೊಬ್ರು ಗೋಡಂಬಿ ಇಷ್ಟಪಡೋದಿಲ್ಲ, ಅದಕ್ಕೆ ಸಪ್ರೇಟಾಗಿ ಇಟ್ಕೊಳ್ಳಿ ಅಂದಿದೆ. ಸೊ ಈಗ ನಾವು ಗೋಡಂಬಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಾರ್ನಿಂಗು ಸ್ವಲ್ಪ ಲೇಟಾಗಿ ಎದ್ದಿರ್ತೀವಿ, ಮಕ್ಕಳಿಗೆ ಲಂಚ್ ಬಾಕ್ಸ್ ಬೇಕಾಯಿದ್ರೆ ಅಂದರೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಮತ್ತು ಹೆಲ್ತ್ಗೂ ಅಂದರೆ ಎಳ್ಳು ಹೆಲ್ತ್ಗೂ ಸಹ ಒಳ್ಳೆಯದು ಮತ್ತು ಕ್ವಿಕ್ಕಾಗಿ ಆಗುತ್ತೆ. ನೋಡಿ, ನೀವು ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಮತ್ತು ಇನ್ನೂ ಹೊಸ ರೆಸಿಪಿಗೆ, ನ್ಯೂ ಅಡ್ವೆಂಚರ್ಸ್ಗೆ, ಋತು ಲಾಸ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.